ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 6ನೇ ದಿನ. ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಇರುತ್ತೆ, ನಾನು ಯಾವುದು ಎಕ್ಸಸೈಸ್ ಕೂಡ ಮಾಡಿದೆ ಎಲ್ಲನೂ ಈ ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಯಾರೂ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀರಾ, ಏನು ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಕೂಡ ಆಯಿತು. ಇವತ್ತು ವಾಕಿಂಗ್ ಏನೂ ಹೋಗ್ತಾ ಇಲ್ಲ ನಾನು, ಯಾಕೆಂದರೆ ಸ್ವಲ್ಪ ಮಳೆ ವೆದರ್ ಕೂಡ ಚೆನ್ನಾಗಿಲ್ಲ. ಹೊರಗಡೆ ಸ್ವಲ್ಪ ಸಣ್ಣ ಸಣ್ಣಾಗಿ ಹನಿ ಬರ್ತಾ ಇದೆ, ಅದಕ್ಕೆ ಏನು ವಾಕಿಂಗ್ ಏನೂ ಹೋಗ್ತಾ ಇಲ್ಲ. ಬರೀ ಎಕ್ಸಸೈಸ್ ಒಂದೇ ಮಾಡ್ಕೊಳ್ಳೋಣ. ಸಾಯಂಕಾಲ ಏನಾದರೂ ಮಳೆ ಏನಾದರೂ ಇಲ್ಲ ಅಂದರೆ ಸಾಯಂಕಾಲ ಹೋದ್ರಾಯಿತು. ಇವಾಗ ಏನು ಬೆಳಿಗ್ಗೆ ಮಾತ್ರ ಏನೂ ಹೋಗ್ತಾ ಇಲ್ಲ ನಾನು. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ 1 ಗ್ಲಾಸಷ್ಟು ನೀರು ಕುಡಿಯೋಣ, ಬಿಸಿನೀರು ಅಂತ ಅದನ್ನು ಕೂಡ ರೆಡಿ ಮಾಡಿಕೊಂಡು ನೀರು ಕುಡಿತಾ ಇದ್ದೀನಿ. ನಾನು ಇವಾಗ ಆಲ್ಮೋಸ್ಟ್ ಒಂದು 6:30 7 o'clock ಆಗಿದೆ. ಇವಾಗ ನೋಡೋಣ 8 ಗಂಟೆ ಒಳಗಡೆ ಏನಾದರೂ 9 ಗಂಟೆ ಆಲ್ಮೋಸ್ಟ್ 9 ಗಂಟೆ ಒಳಗಡೆ ಏನಾದರೂ ಮಳೆ ನಿಂತು ಹೋಗ್ಬಿಟ್ರೆ, ಸ್ವಲ್ಪ ಹನಿ ಕಡಿಮೆ ಆದರೆ ವಾಕಿಂಗ್ ಹೋಗ್ತೀನಿ. ಇಲ್ಲಾಂದರೆ ಇವತ್ತು ವಾಕಿಂಗ್ ಹೋಗ್ತಾ ಇಲ್ಲ ನಾನು. ಹಾಗೆ ಬಿಸಿನೀರು ಕುಡಿದಾದಮೇಲೆ ತಿಂಡಿ ಕೂಡ ರೆಡಿ ಮಾಡ್ತಾಯಿದ್ದೆ. ತಿಂಡಿಗೆ ಇವತ್ತು ನಾನು ಇಡ್ಲಿ ಮಾಡ್ತಾಯಿದ್ದೆ. ಇಡ್ಲಿ ಜೊತೆಗೆ ನಾನು ಸಾಂಬಾರು ಮತ್ತು ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಕೂಡ ಇಡ್ಲಿ ಕೂಡ ಮಾಡೋಕ್ಕಿಟ್ಟಿದ್ದೀನಿ. ಹಾಗೆ ಅಷ್ಟರೊಳಗಡೆ ಏನು ವಾಕಿಂಗ್ ಕೂಡ ಹೋಗ್ತಾ ಇಲ್ಲಲ್ಲ ಇವತ್ತು, ಹಾಗಾಗಿ ಸ್ವಲ್ಪ ಕಾಫಿನಾದರೂ ಕುಡಿಯೋಣ ಅಂತ ನಾನು ಕಾಫಿ ಮಾಡ್ಕೋತಾ ಇದ್ದೆ. ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಅದನ್ನು ಕಾಫಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ವಾರದಲ್ಲಿ ಒಂದಿನ ಆದರೂ ಕಾಫಿ ತೊಗೋತೀನಿ. ತೊಗೊಳ್ಳೇಬಾರ್ದು ಅಂತ ಏನೂ ಇಲ್ಲ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಆ ಥರ ಮಾಡ್ಕೊಂಡು ಹೋಗ್ಬೋದು, ಕುಡಿಬೋದು ಆರಾಮಾಗಿ. ವಾರದಲ್ಲಿ ಒಂದಿನ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿಬೋದು. ವೆದರು ಕೂಡ ಸ್ವಲ್ಪ ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಮಳೆ ಬೇರೆ ಹನಿತಾ ಇತ್ತಲ್ವ, ಹಾಗೆ ಸ್ವಲ್ಪ ಕಾಫಿನೂ ಕೂಡ ಕುಡ್ಕೊಂಡು ಬಿಡೋಣ, ಇನ್ನೂ ಟೈಮ್ ಇದೆ ಟಿಫನ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಸ್ವಲ್ಪ ಕಾಫಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಇಡ್ಲಿ ಕೂಡ ಮಾಡೋಕ್ಕಿಟ್ಟಿದ್ದೀನಿ. ಸಾಂಬಾರು ಚಟ್ನಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಸ್ವಲ್ಪ ಲೇಟಾಗಿ ಎದ್ದರು. ಹಾಗೆ ಅವ್ರಿಗೂ ಕೂಡ ಕಾಫಿ ರೆಡಿ ಮಾಡಿಕೊಡೋಣ ಅಂತ ನಾನು ಕೂಡ ಸ್ವಲ್ಪ ಕಾಫಿ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಇನ್ನೂ ತಿಂಡಿ ತಿನ್ನೋದು ಇನ್ನೂ ಲೇಟ್ ಅಲ್ವಾ, ಅಷ್ಟರೊಳಗಡೆ ಕಾಫಿ ಕುಡ್ಕೊಂಡ್ಬಿಡೋಣ. ಆಮೇಲೆ 1 hour ಬಿಟ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಕಾಫಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಕಾಫಿ ಬೇಡ, ಟೀ ಬೇಡ, ನಾನು ತೊಗೊಳ್ಳಲ್ಲ ಅಂತ ಅನ್ನೋಗಿದ್ರೆ ನೀವು ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಬಹುದು. ಜೀರಾ ವಾಟರ್ ಮತ್ತು ಚಕ್ಕೆ ಬರುತ್ತಲ್ಲ ಅದನ್ನು ಕೂಡ, ಇಲ್ಲಾಂದರೆ ಶುಂಠಿ ಮತ್ತು ಪುದೀನ ಎರಡೂ ಕೂಡ ಚೆನ್ನಾಗಿ 1-2 ನಿಮಿಷ ಬಾಯ್ಲ್ ಮಾಡಿಕೊಂಡು ಅದನ್ನು ಕೂಡ ಕುಡಿಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ತೊಗೋಬೋದು. ನಾನು ಕಾಫಿ ಕುಡಿದು 1 hour ಆದಮೇಲೆ ಸ್ವಲ್ಪ ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ಇವಾಗ ನಾನು 4 ಇಡ್ಲಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಸಾಂಬಾರು ಕೂಡ ತೊಗೋತೀನಿ. ಹಾಗೆ ನಾನು ಕೊಕೊನಟ್ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ತೊಗೋತೀನಿ. ತಿಂಡಿಗೆ ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನಿಲ್ಲ. ನಾನು ಮನೆಯಲ್ಲಿ ಏನು ಮಾಡಿರ್ತೀನಿ ಬೆಳಿಗ್ಗೆ ಮಾತ್ರ ಮನೇಲಿ ಏನು ಮಾಡಿರ್ತೀನಿ ಅದನ್ನೇ ತೊಗೊತೀನಿ. ಅಕಸ್ಮಾತ್ ಆಗಿ ಏನಾದರೂ ರೈಸ್ ಏನಾದರೂ ಮಾಡಿದರೆ ನಾನೇನಾದರೂ ಸಲಾಡು ಈ ಥರ ಏನಾದರೂ ಮಾಡ್ಕೊಂಡು ತೊಗೊತೀನಿ, ಸ್ಮೂತಿ ಈ ಥರದ್ದು ತೊಗೋಬೋದು. ಇವಾಗ ಏನು ಇಡ್ಲಿ ಮಾಡಿದ್ನಲ್ವ, ರವೆ ಇಡ್ಲಿ ಮನೆಯಲ್ಲಿ ಮಾಡಿರೋದ್ರಿಂದ ಆರಾಮಾಗಿ ತಿನ್ಬೋದು. ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡ್ಕೊಂಡಿರ್ತೀವಿ, ಯಾಕೆ ಬಿಡಬೇಕು ಅಲ್ವಾ, ನಮಗೂ ಸಪ್ರೇಟಾಗಿ ಯಾಕೆ ಮಾಡ್ಕೊಳ್ಳೋದು, ನಾವು ಇದನ್ನೇ ತೊಗೊಳ್ಳೋಣ. ಆದರೆ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಒಂದು 4 ಇಡ್ಲಿ ತೊಗೊಂಡ್ರೆ ಸಾಕು. ಚಿಕ್ಕದಾಗಿರುತ್ತಲ್ವ, 4 ಇಡ್ಲಿ ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಇಡ್ಲಿನೂ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಸ್ಟೀಮಲ್ಲಿ ನಾವು ಇಡ್ಲಿ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ಇಡ್ಲಿ ನಮಗೆ ತುಂಬ ಒಳ್ಳೆಯದು. ಇಡ್ಲಿನೂ ಕೂಡ ನಾನು ತೊಗೋಬೋದು. ನೋಡಿ 4 ಇಡ್ಲಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಸಾಂಬಾರು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಟ್ನಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 9:30ಗೆ ತೊಗೊಂಡಿರೋದು. ನನ್ನ ಮಗನೂ ನನ್ನ ಜೊತೆ ಕೂತ್ಕೊಂಡು ಅವನು ಆಲ್ರೆಡಿ ಅವರಿಬ್ಬರಿಗೆಲ್ಲ ತಿನ್ನಿಸಿ ಆಗಿತ್ತು. ಅವನು ತಿಂತೀಯಾ ಅಂತ ಕೇಳಿದೆ. ಇಲ್ಲ ನನಗೆ ಬೇಡ, ನೀನು ತಿಂತಾ ಇದೆಯಾ ಇವಾಗ ಅಂತ ನನಗೆ ಕೇಳ್ತಾ ಇದ್ದ ಅವನು. ಹಾಗೆ ಇವಾಗ ಎಕ್ಸಸೈಸ್ ಕೂಡ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಇವತ್ತು ನಾನು ವಾಕಿಂಗ್ ಹೋಗಿಲ್ಲಲ್ಲ, ಹಾಗಾಗಿ ನಾನು ಮಧ್ಯಾಹ್ನನೇ ಎಕ್ಸಸೈಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇವತ್ತು ನಾನು ಕಂಪ್ಲೀಟಾಗಿ 1 hour ಎಕ್ಸಸೈಸ್ ಮಾಡಿದ್ದೀನಿ. ವಾಕಿಂಗ್ ಹೋಗಿಲ್ಲಲ್ವ, ಅದಕ್ಕೋಸ್ಕರ ಇದರಲ್ಲೇ ಮ್ಯಾನೇಜ್ ಮಾಡಿಬಿಡೋಣ ಅಂತ ನಾನು 1 hour ಎಕ್ಸಸೈಸ್ ಮಾಡಿದೆ. ನಾನು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೂ ಎಕ್ಸಸೈಸ್ ಮಾಡಿದ್ದೀನಿ. ನಾವು ಊಟ ಏನಾದರೂ ಬ್ರೇಕ್ಫಾಸ್ಟ್ ಆಯಿತು, ಊಟ ಆಯಿತು, ಯಾವುದೇ ತಿಂದಾದಮೇಲೆ ನಾವು 1-2 hours ಆದಮೇಲೆ ನಾವು ವಾಕಿಂಗ್ ಆಯಿತು ಎಕ್ಸಸೈಸ್ ಆಯಿತು ಮಾಡಬೇಕು.
ನೀವು ತಕ್ಷಣಕ್ಕೆ ಮಾಡೋಕ್ಕೆ ಹೋಗಬೇಡಿ. 1-2 ಅವರ್ಸ್ ಆದಮೇಲೆ ನೀವು ವಾಕಿಂಗ್ ಮಾಡಿ, ಇಲ್ಲಾಂದರೆ ಎಕ್ಸಸೈಸ್ ಮಾಡಿ. ಹಾಗಾಗಿ ನಾನು ಯಾವಾಗ್ಲೂ ಮಧ್ಯಾಹ್ನ ಊಟ ಮಾಡಿರ್ತೀವಲ್ವ 1-2 ಗಂಟೆಗೆ, ಹಾಗಾಗಿ ನಾನು ಸಾಯಂಕಾಲ ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಮಾಡೋ ಎಕ್ಸಸೈಸು ಇವತ್ತು ನಿಮಗೆ ತುಂಬ ವರ್ಕ್ ಆಗುತ್ತೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಸ್ಟಾರ್ಟಿಂಗು ಬರೀ 20ವರೆಗೂ ಕೌಂಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ, ನಿಮಗೇನಾದರೂ ಸುಸ್ತಾಗಿಲ್ಲ ಅಂದರೆ ನೀವು ಇದನ್ನು ಕಂಟಿನ್ಯೂ ಮಾಡಿ. ಯಾವುದೇ ಎಕ್ಸಸೈಸ್ ಮಾಡಿದ ಮೇಲೆ ನೀವು 10 ಸೆಕೆಂಡು ರೆಸ್ಟ್ ಮಾಡಿ. ತಕ್ಷಣಕ್ಕೆ ನೀವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ, ಸುಸ್ತಾಗ್ಬಿಡುತ್ತೆ. ಸ್ವಲ್ಪ ನಾವು 10 ಸರಿ ಕೌಂಟ್ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗಿ. ಇವತ್ತಿನ ಮಾಡೋ ಎಕ್ಸಸೈಸು ನಾನು ಹೊಟ್ಟೆ ಭಾಗಕ್ಕೆ ಜಾಸ್ತಿ ವರ್ಕ್ ಆಗಲಿ ಅಂತ ಮಾಡಿದ್ದೀನಿ. ಇಲ್ಲ ನನಗೆ ಫುಲ್ ಬಾಡಿ ದಪ್ಪ ಇದೆ, ನನಗೆ ಫುಲ್ ಬಾಡಿಗೆ ಯೂಸ್ ಆಗೋ ಥರ ಎಕ್ಸಸೈಸನ್ನು ತೋರಿಸಿ ಅಂತ ನಿಮಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ಹೇಳ್ತೀನಿ, ಯಾವ ಥರ ಫುಲ್ ಬಾಡಿಗೆ ಎಕ್ಸಸೈಸನ್ನು ಯಾವ ರೀತಿ ಮಾಡಬೇಕು ಅಂತ. ಇಲ್ಲ ನನಗೆ ಹೊಟ್ಟೆ ಭಾಗಕ್ಕೆ ದಪ್ಪ ಇದೆ, ನಾನು ಇದನ್ನೇ ಮಾಡ್ತೀನಿ ಅಂದರೆ ಇದನ್ನೇ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗಲ್ಲಿ ನಾನು ಏನು ಹೇಳ್ತಾ ಇದ್ದೀನಲ್ವ, ಪ್ರತಿಯೊಂದನ್ನು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೀವು ಬರೀ 20 ಕೌಂಟ್ ಮಾಡಿ, ಇಲ್ಲಾಂದರೆ 30-20 ಇಷ್ಟೇ ತೊಗೊಳ್ಳಿ. ಆಮೇಲೆ ನೀವು ಜಾಸ್ತಿ ಮಾಡ್ಕೊಂಡು ಹೋಗಿ. ನಾನು ಪ್ರತಿಯೊಂದು ಎಕ್ಸಸೈಸನ್ನು ನಾನು ಇವಾಗ 100 ಸ್ಟೆಪ್ವರೆಗೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ನಾನು ಬೆಳಿಗ್ಗೆ ಏನು ವೆಜಿಟೇಬಲ್ಸ್ ಎಲ್ಲ ಹಾಕಿ ನುಗ್ಗೆಕಾಯಿ ಹಾಕ್ಕೊಂಡು ಏನು ಸಾಂಬಾರು ಮಾಡ್ಕೊಂಡಿದ್ನಲ್ವ, ಅದೇ ಸಾಂಬಾರನ್ನ ನಾನು ರೈಸ್ ಜೊತೆಗೆ ತೊಗೊಂಡಿದ್ದೀನಿ. ನೀವು ಇಲ್ಲ ನಾನು ರೈಸ್ ತೊಗೊಳ್ಳಲ್ಲ ಅಂದರೆ ನೀವು ಚಪಾತಿ, ಮುದ್ದೆ, ರೊಟ್ಟಿ ಏನಾದರೂ ತೊಗೋಬೋದು. ಇದನ್ನು ನಾನು 1:30-2 ಗಂಟೆ ಒಳಗಡೆ ಊಟ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಯಂಕಾಲ ನಾನು ಒಂದು 4 o'clockಗೆ ಬ್ಲ್ಯಾಕ್ ಕಾಫಿ ಕೂಡ ಕುಡ್ದಿದ್ದೀನಿ. ಹಾಗೆ ನಾನು ಇವತ್ತು ರಾತ್ರಿ ಊಟಕ್ಕೆ ನಾನು ದಪ್ಪ ರವೆ ಬರುತ್ತೆ ನೋಡಿ, ನೀವೇನು ಚಿರೋಟಿ ರವೆ, ಹಾಯಿ ರವೆ, ಉಪ್ಪಿಟ್ಟು ರವೆ ಏನು ಮಾಡ್ತೀರಲ್ವ, ಅದಕ್ಕಿಂತ ಸ್ವಲ್ಪ ಇದು ದೊಡ್ಡ ಸೈಜಲ್ಲಿ ಬರುತ್ತೆ. ಈ ರವೆದು ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಇದನ್ನು ನಾನು 7:30ಗೆ ತೊಗೊಂಡಿದ್ದೀನಿ. ಊಟ ಆದಮೇಲೆ ಒಂದು ಅರ್ಧ ಗಂಟೆ ನಾನು ಇವತ್ತು ವಾಕ್ ಕೂಡ ಮಾಡಿದ್ದೀನಿ, ಹೊರಗಡೆನೇ ಮನೆ ಮುಂದೆನೇ ವಾಕ್ ಮಾಡಿದ್ದೀನಿ. ಹಾಗೆ ನಾನು ಇವತ್ತು 9 ಗಂಟೆಗೆ ಜೀರಾ ವಾಟ್ರ್ ಕೂಡ ಕುಡಿದಿದ್ದೀನಿ. ಇದನ್ನು ಕೂಡ ನಾನು ಡೈಲಿ ಬೆಳಿಗ್ಗೆ ಆದರೂ 1 ಟೈಮ್ ತೊಗೋತೀನಿ, ಬೆಳಿಗ್ಗೆ ತೊಗೊಂಡಿಲ್ಲ ಅಂದರೆ ನೈಟ್ ಆದರೂ ತೊಗೊತೀನಿ. ಆದರೆ ಇದನ್ನು ನಾನು ಡೈಲಿ ಒನ್ ಟೈಮ್ ತೊಗೋತೀನಿ. ಇದಾದಮೇಲೆ ನಾನು ನೈಟ್ ಕೂಡ ಒಂದು ಅರ್ಧ ಗಂಟೆ ಮನೆ ಮುಂದೆನೇ ವಾಕ್ ಮಾಡಿದೆ. ಏನು ಬೆಳಿಗ್ಗೆ ವಾಕ್ ಮಾಡೋಕ್ಕೆ ಹೋಗಿಲ್ಲ, ಮನೆ ಮುಂದೆನೇ ಇವತ್ತು ಅದು ವಾಕ್ ಮಾಡೋಣ ಅಂತ ನಾನು ನೈಟ್ ಎಲ್ಲ ಊಟ ಡಿಟಾಕ್ಸ್ ಡ್ರಿಂಕ್ ಎಲ್ಲ ತೊಗೊಂಡಿದ್ದಾದಮೇಲೆ ನಾನು ಒಂದು ಅರ್ಧ ಗಂಟೆ ವಾಕ್ ಕೂಡ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನಗೆ ಖಂಡಿತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತಿದ್ರೆ ನನಗೂ ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾನು ಮುಂದೆ ಹೋಗಬೇಕು ಅಂತ ನನಗೆ ಒಂಥರ ಖುಷಿ ಆಗುತ್ತೆ. ನೀವು ಪ್ರತಿಯೊಂದು ಕಮೆಂಟ್ಸನ್ನು ನಾನು ಓದಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವುದ್ರ ಬಗ್ಗೆನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ಬಗ್ಗೆ ನೀವು ಜಾಸ್ತಿ ಕೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.